ಸೊನ್ನಾಪುರ ಯುವಕನ ಸಾವಿನ ಸುತ್ತ ಅನುಮಾನದ ಹುತ್ತ. ದೂರು ನೀಡಿದ್ರೂ ನ್ಯಾಯ ಸಿಗ್ತಾ ಇಲ್ಲವೆಂದು ಸಂಬಂಧಿಕರ ಕಣ್ಣೀರು. ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಮನವಿ. ಆದರ್ಶ ಎಂಬ ಯುವಕ ಮನೆಯಿಂದ ಹೋದವನು ತೋಟದ ಕಲ್ಲಿನ ಶೆಡ್ವೊಂದರಲ್ಲಿ ಅನುಮಾನಾಸ್ಪದವಾಗಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ಆದರೆ ಮೃತ ಯುವಕನ ಕುಟುಂಬಸ್ಥರು ಇದು ಅಸಹಜ ಸಾವಲ್ಲ, ಕೊಲೆ ಎಂದು ಆರೋಪಿಸಿದ್ರು. ಸಾವಿನ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರಂತೆ. ಆದರೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ನಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲವೂ ಉಳ್ಳವರ ಪರವಾಗಿಯೇ ನಿಂತ್ಕೊಂಡಿದ್ದಾರೆ. ನಾವು ಎಷ್ಟೇ ಬಾರಿ ಪೊಲೀಸರ ಬಳಿ ಹೋಗಿ ನ್ಯಾಯ ಕೊಡಿಸಿ ಎಂದು ಕೇಳ್ಕೊಂಡ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಹೀಗಾಗಿ ನಮಗೆ ದಿಕ್ಕು ತೋಚದಾಗಿದೆ ಎಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡ್ರು. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರುವ ಬೀಡು ಬಿಟ್ಟಿರುವ ಜಮೀನಿನ ಕಲ್ಲಿನ ಶೆಡ್ ಒಂದರಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಈ ಯುವಕನ ಹೆಸರು 27 ವರ್ಷದ ಆದರ್ಶ್ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಸೊನ್ನಾಪುರ ಗ್ರಾಮದ ವೆಂಕಟೇಶಪ್ಪ ಆಂಜನಮ್ಮ ದಂಪತಿಗಳ ಪುತ್ರ. ಗ್ರಾಮದ ಮುನಿರಾಜಪ್ಪ ಹಾಗೂ ವೆಂಕಟೇಶಪ್ಪ ಕುಟುಂಬಸ್ಥರ ನಡುವೆ ಜಮೀನು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗ್ತಾ ಇತ್ತಂತೆ. ಇದೇ ವಿಚಾರದಲ್ಲಿ ಮುನಿರಾಜು ಹಾಗೂ ಸಹಚರರು ನಿನ್ನ ಮಗನಿಗೆ ಬೆಳಗ್ಗೆ ಆಗೋದ್ರೊಳಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಆವಾಜ್ ಹಾಕಿದ್ನಂತೆ. ಕಳೆದ ವರ್ಷ ಡಿಸೆಂಬರ್ 21ರಂದು ಗಲಾಟೆಯಾಗಿ ಮನೆಯಿಂದ ಹೋದವನು ಮರುದಿನ 22ರಂದು ಅಮಾನಿ ಗೋಪಾಲಕೃಷ್ಣ ಕೆರೆಯಂಗಳದ ಪಕ್ಕದಲ್ಲಿ ಇರುವ ಜಮೀನೊಂದರ ಪಾಳು ಶೆಡ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಇದು ಅಸಹಜ ಸಾವಲ್ಲ, ಕೊಲೆ ಎಂದು ಮೃತ ಯುವಕನ ಅಣ್ಣ ಮೂರ್ತಿ ಆರೋಪಿಸುತ್ತಿದ್ದಾರೆ. ಸ್ಪೆಷಲ್ ರಿಪೋರ್ಟ್ ಬರುತ್ತೆ, 2ನೇ ತಾರೀಕು ತಪ್ಪಿದ್ರೆ 4ನೇ ತಾರೀಕು ಪಕ್ಕ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಡೇಟ್ ತೋರಿಸಿದ್ರು ಸರ್. 4ನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು 4ನೇ ತಾರೀಕು ಹೋಗಿ ಕೇಳಿದ್ರೆ ಅವರು ಇಲ್ಲಪ್ಪ ಇವತ್ತು ಬಂದಿಲ್ಲ, ನಾಳೆ ಬರ್ಬೋದು ಅಂತ ಹೇಳಿದರು. ನಿನ್ನೆ ಕೂಡ ಹೋಗಿದ್ರಿ ಸರ್, ನಿನ್ನೆ ಹೋಗಿದ್ರೆ ಇವತ್ತು ಬರುತ್ತೆ ಅಂತ ಹೇಳಿದರು. ಇವತ್ತುವರೆಗೂ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ದಿನ ಕಳಿಸ್ತಾ ಇದ್ದಾರೆ ಸರ್. ನಾಳೆ ಇವತ್ತು ಅಂತ ಇದ್ದಾರೆ. 45 ದಿವಸ ಆಗಿದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಊರೊಳಗಡೆ ಬಂದು ತನಿಖೆ ಕೂಡ ಮಾಡಿಲ್ಲ ಸರ್. ಅಧಿಕಾರಿಗಳು ಏನಾದರೂ ಸ್ಪಂದನೆ ಮಾಡ್ತಿದ್ದಾರೆ? ಏನೂ ಇಲ್ಲ ಸರ್. ನಾವು ಎಲ್ಲೋದ್ರೂ ನಮಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಸರ್. ಯಾವ್ಯಾವ ಸ್ಟೇಷನ್ಗೆ ತಿರುಗಿದ್ದೀರಾ ಸರ್? ರೂರಲ್ ಸ್ಟೇಷನ್ನು. ನಿಮ್ಮ ಹೆಸರು? ಮೂರ್ತಿ ಅಂತ ಹೇಳ್ಬಿಟ್ಟು ಸರ್. ನಿಮ್ಮ ತಮ್ಮ ಹೆಸರು? ಆದರ್ಶ ಸರ್. ನಿಮ್ಮ ಸ್ವಂತ ಊರು? ಸೊನ್ನಾಪುರ. ಕೊಲೆ ಆಗಿರೋ ಎಲ್ಲಿ ಕೊಲೆ ಆಗಿದೆ? DC ಆಫೀಸ್ ಮುಂದೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಕೊಲೆ ಮಾಡಿಬಿಟ್ಟು ಶೆಡ್ಡಲ್ಲಿ ಹಾಕಿದ್ದಾರೆ ಸರ್. ಬೇರೆ ಕಡೆ ಎಲ್ಲೋ ಸಾಯಿಸ್ಬಿಟ್ಟು ಎತ್ಕೊಂಡ್ಬಂದು ಅಲ್ಲಿ ಕೊಲೆ ಮಾಡಿಬಿಟ್ಟು ನೇಣು ಹಾಕಿದ್ದಾರೆ. ಪೊಲೀಸ್ನವ್ರು ಕೇಳೋದು ಏನು ಹೇಳ್ತಾರೆ? ಇವಾಗ ಅವ್ರನ್ನ ಕೇಳಿದ್ರೆ ಅದು FSL ರಿಪೋರ್ಟ್ ಬರಲಿ, UDR ಮಾಡಿದ್ದಾರೆ ಸರ್. FSL ರಿಪೋರ್ಟ್ ಬರಲಿ ಅಂತ ಹೇಳ್ಬಿಟ್ಟು ಅವರು ದಿನ ಕಳಿಸ್ತಾ ಇದ್ದಾರೆ. ಮೂರ್ತಿ ಅಂತ ಹೇಳ್ಬಿಟ್ಟು. ಇನ್ನು ಮೃತ ಯುವಕನ ಕುಟುಂಬಸ್ಥರು ಆದರ್ಶ ಸೂಸೈಡ್ ಮಾಡಿಕೊಳ್ಳುವ ಹುಡುಗ ಅಲ್ಲ, ಎಲ್ಲರ ಜೊತೆಯಲ್ಲಿ ಚೆನ್ನಾಗಿರ್ತಾ ಇದ್ದ. ನೇಣು ಬಿಗಿದುಕೊಂಡು ಸಾಯುವಂತಹ ಸಮಸ್ಯೆ ಏನೂ ಇರಲಿಲ್ಲ. ಆದ್ರೆ ಜಮೀನು ವಿಚಾರವಾಗಿ ಗಲಾಟೆಯಾಗಿತ್ತು. ಅವರೇ ನನ್ನ ತಮ್ಮನನ್ನ ಸಾಯಿಸಿ ಶೆಡ್ನಲ್ಲಿ ಪ್ಲಾಸ್ಟಿಕ್ ಚೀಲದಿಂದ ನೇಣು ಹಾಕಿದ್ದಾರೆ. ಆದ್ರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅಸಹಜ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಪೊಲೀಸರ ಬಳಿ ಹೋಗಿ ಕೇಳಿದ್ರೆ FSL ವರದಿ ಬರಬೇಕಂತ ಹೇಳ್ತಾರೆ. ಚಿಕ್ಕಬಳ್ಳಾಪುರ ಠಾಣೆಯಲ್ಲಿ 22/12/2025ರಂದು ದೂರನ್ನ ದಾಖಲಿಸಲಾಗಿತ್ತು. ಅದಾದ ಬಳಿಕ ನಮಗೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಅನ್ನ ಕೂಡ ನೀಡಿಲ್ಲ. ಅದಾದ ಬಳಿಕ ಸುಮಾರು ಬಾರಿ ನಾವು SP ಅವರ ಬಳಿಯೂ ನಮ್ಮ ಹುಡುಗನ ಸಾವಿನ ತನಿಖೆಯಾಗಬೇಕು, ಮತ್ತೊಮ್ಮೆ ಪೋಸ್ಟ್ ಮಾರ್ಟಂ ಮಾಡಿ ಎಂದು ಕೇಳಿಕೊಂಡ್ರೂ ಕೂಡ ಸ್ಪಂದಿಸ್ತಾ ಇಲ್ಲ ಎಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಅಸಹಜ ಸಾವಲ್ಲ, ಇದು ಉದ್ದೇಶಪೂರ್ವಕವಾಗಿಯೇ ಮಾಡಿರುವ ಕೊಲೆ ಎಂಬ ಅನುಮಾನ ಇದೆ ಎಂದಿದ್ದಾರೆ. ಆರೋಪ ಇದೆ ನಿಮಗೆ, ಯಾರ ಮೇಲೆ ಸಂಶಯ ಇದೆ ಮತ್ತು ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಪೊಲೀಸರು? ಸರ್, ಫಸ್ಟ್ನೇ ದಿವಸ ಗಲಾಟೆ ಆಯಿತು ಸರ್. ನಾವು ಇದ್ದರೆ ಅವತ್ತೇನೋ ಜಮೀನಿಂದ ಸುಮ್ಮನೆ ಈ ಥರ ಯಾವಾಗೂ ಇರುತ್ತಲ್ಲ ಊರಲ್ಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋದ್ರಿ ಸರ್. ಮತ್ತು ಮಾರನೇ ದಿವಸನೂ ಆ ಥರನೇ ಗಲಾಟೆ ಮಾಡಿದ್ರು ಸರ್. ಅವತ್ತು ನಾವು ಸುಮ್ಮನೆ ಆಗೋದ್ರಿ ಸರ್. 3ನೇ ದಿವಸ ಭಾನುವಾರ ಅವತ್ತು ನಾಗೇಶ ಕುಡಿದು ಬಿಟ್ಟು ಬಂದು ಅಪ್ಪ, ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ 3 ಸರ್ ಇದ್ದಿದ್ದು.
ಅವ್ರ ಮೇಲೆ ಬಂದು ಗಲಾಟೆ ಮಾಡವ್ರೆ, ಅಪ್ಪ ನೋಡ್ದು ಮತ್ತು ಒಳಕ್ಕಾಕವ್ರೆ. ಮತ್ತು ಅಷ್ಟರಲ್ಲಿ ಚಿಕ್ಕತಮ್ಮ ಆದರ್ಶ ಸರ್, ಅವರು ಒಬ್ಬರ ಜೊತೆ ಹೋಗೋರಲ್ಲ, ಒಬ್ರಿಗೆ ಅನ್ಯಾಯ ಮಾಡೋರಲ್ಲ, ಒಬ್ರಿಗೆ ಸಾಲ ಸಹ ಇಲ್ಲ ಸರ್. ಅವರು ಎಲ್ಲೂ ಯಾರ ಜೊತೆನೂ ಹೋಗ್ತಾ ಇರಲಿಲ್ಲ. ಅವ್ರು ನಮ್ಮ ತೋಟ ಮಾಡಿಕೊಂಡು ಅವ್ರ ಕಷ್ಟ ಜೀವಿತದಾಗಿ ಬದುಕ್ತಾ ಇದ್ರು ಸರ್. ಅವರು ಅಂಥ ಹುಡುಗನ ಈ ಥರ ಕರ್ಕೊಂಡೋಗಿ ಮರ್ಡರ್ ಮಾಡಿ ಈ ಥರ ನೇಣು ಥರ ಹಾಕಿದ್ದಾರೆ ಸರ್. ಅವ್ರಿಗೆ ನಮಗೆ ಅದು ಸ್ವಲ್ಪ ಇದು ಮಾಡಬೇಕು ಸರ್. ಪೊಲೀಸವ್ರ ಹತ್ರ ಹೋದ್ರೂ ಅವ್ರು ನಮ್ಗೆ ಏನು ನ್ಯಾಯನೂ ಮಾಡ್ತಾ ಇಲ್ಲ. ಇವತ್ತು ನಾಳೆ ಅನ್ನೋದು ನಮ್ಮನ್ನು ಕಳಿಸೋದು ಸರ್. ನಾವು ಡೈಲಿ ಹೋಗ್ತಾ ಇದ್ದೀವಿ ಸರ್. ಮತ್ತು ಅವರು ನಮಗೆ ಅದೊಂದು ಇದೊಂದು ಅಂತ ಏನೇನೋ ಹೇಳ್ತಾನೆ ಇರ್ತಾರೆ ಸರ್. ಇವತ್ತು ಬರ್ರಿ, ನಾಳೆ ಬರ್ರಿ ಅಂತಾರೆ, ಹೋದರೆ ಮತ್ತೆ ಇನ್ನೂ ನಾಳೆ ಬರ್ರಿ ಅಂತಾರೆ ಸರ್. ನಮಗೆ ಸ್ವಲ್ಪ ಇದು ಮಾಡಿಕೊಡ್ಬೇಕು ಸರ್. ನಾವು ಇದೇ ಕೇಳ್ತಾ ಇರೋದು. ನನ್ನ ತಮ್ಮಗೆ ಶಾಂತಿ ಸಿಗಬೇಕು ಸರ್. ಅದರಿಂದ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ನಮ್ಮ ಥರ ಯಾವ ತಾಯಿಗೂ ಯಾವ ಅಪ್ಪಗೂ ಬರಬಾರ್ದು ಸರ್ ನಮ್ಮ ಕಷ್ಟ. ಅವರಿಗೆ ನಮಗೆ ಸಾಲ ಮಾಡಬೇಕು ಸರ್. ಇನ್ಯಾರಿಗೂ ಈ ಥರ ಬರಬಾರ್ದು. ಈ ಕಷ್ಟ ನಾವಿದೆ ಸರ್ ಕೋರ್ತಾ ಇರೋದು. ಇದೆ ಸರ್, ನಮಗೆ ಇದೆ. ನಾಗೇಶ, ಮುನಿರಾಜ, ಮತ್ತೆ ಮಂಜುನಾಥ್, ಶಿವಕುಮಾರ್, ಮುನಿಕೃಷ್ಣ ಮತ್ತೆ ಜಗದೀಶು. ಮುನಿರಾಜ್ ಅನ್ನೋನು 2 ಸಲಿನೂ ಬೆದರಿಕೆ ಆಗಿದ್ದಾನೆ ಸರ್. ಪೊಲೀಸರು ಏನು ಹೇಳ್ತಿದ್ರು ಇದ್ರ ಬಗ್ಗೆ ಸರ್ ರಿಪೋರ್ಟ್ ಬರಲಿ, ಒಬ್ಬರು ಮಾತಾಡಬೇಕು. ಇದ್ರ ಬಗ್ಗೆ ರಿಪೋರ್ಟ್ ಬರಲಿ ಅಂತ ಹೇಳ್ಬಿಟ್ಟು ಇವತ್ತು ನಾಳೆ ಅಂತ ಇದ್ದಾರೆ. 45 ದಿವಸ ಆಯಿತು ಸರ್. ನಾವು ಹೋದರೆ ಕಾಲಿಷ್ಟು ತೆಗಿತಾ ಇಲ್ಲ ಸರ್. ಇದಕ್ಕೆ ನಾವು SL ರಿಪೋರ್ಟ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಎಡಿಕೆ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ದಿವಸಗಳು ದೂಗಿಸ್ತಾ ಇದ್ದಾರೆ ಸರ್. ಇದರಿಂದ ನಮ್ಗೆ ನ್ಯಾಯ ಬೇಕು ಸರ್. ನನ್ನ ತಮ್ಮನ ಮರ್ಡರ್ ಮಾಡಿ ತಂದು ಆ ಶೆಡ್ಡಲ್ಲಿ ಹಾಕಿರೋದು ಸರ್. ಅದು 6 ಅಡಿ ಇದೆ ಶೆಡ್ಡು. ಅವನಿರೋದು 5.5 ಅಡಿ ಇದ್ದಾನೆ ಸರ್. ಕುತ್ರಿಸಿಬಿಟ್ಟು ಹಿಂಗೆ ಮೊಂಡಕಾಲಲ್ಲಿ ಕೂರಿಸಿದ್ದಾರೆ ಸರ್. ಅದು ಗೋಣಿ ಚೀಲದ ಹಗ್ಗ ಸರ್. 3 ಗಂಟೆ ಹಾಕ್ಬಿಟ್ಟು ಅವನು ಹಿಂಗೆ ತಂದು ಇಲ್ಲಿ ಹಾಕಿದ್ದಾರೆ ಸರ್. ನಮ್ಮ ನ್ಯಾಯ ಬರಬೇಕು ಸರ್. ನಮ್ಮ ಕಡೆ ಏನು ಸರ್, ನಮ್ಮ ನ್ಯಾಯ SP ಹತ್ರ ಹೋಗಿದ್ವಿ, DC ಹತ್ರ ಹೋಗಿದ್ವಿ, ಸರ್ಕಲ್ ಹತ್ರ ಹೋಗಿದ್ವಿ, ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋಗಿದ್ವಿ, ಎಲ್ಲರ ಕಡೆನೂ ಹೋಗಿದ್ವಿ ಸರ್. ನಮ್ಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ನಮ್ಗೆ ನ್ಯಾಯ ಬೇಕು ಸರ್. ನನ್ನ ತಮ್ಮನ ಮರ್ಡ್ರೇ ಮಾಡಿರೋದು ಸರ್. ಜಮೀನಿಗೋಸ್ಕರ ಅವನೇ ಕೋರ್ಟ್ಗೆ ಎಲ್ಲ ಕೇಸ್ಗೆಲ್ಲ ಓಡಾಡ್ತಾ ಇದ್ದಿದ್ದು ಸರ್ ಅವನು. ಮತ್ತು ಭಾನುವಾರನೂ ಸರ್ ನಾನು ಇನ್ನೊಬ್ಬ ತಮ್ಮನೂ ಹಿಡ್ಕೊಂಡು ಹೊಡೆದಿದ್ದಾರೆ ಸರ್. ನಮ್ಮ ಅಪ್ಪನ್ನ ದೂಸ್ಕೊಂಡೋಗಿ ಒಳಗಡೆ ಹಾಕಿ ನಮ್ಮಪ್ಪ ಮತಿ ಇಲ್ದಂಗೆ ಬಿದ್ದುಬಿಟ್ಟಿದ್ದಾನೆ ಸರ್. ನಾವು ಊರಲ್ಲಿದ್ವಿ ಸರ್. ನಾವು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ? ಕೊಟ್ಟಿದ್ದಾರೆ ಸರ್. FIR ಆಗಿದೆ ಸರ್. ಆದರೆ ಯಾರೂ ಬರ್ತಾ ಇಲ್ಲ ಸರ್. ತನಿಖೆ ಮಾಡೋಕ್ಕೂ ಬರ್ತಾ ಇಲ್ಲ. ಅವ್ನು ಕರೆಸಿ ಇದನ್ನು ಮಾಡ್ತಾ ಇಲ್ಲ. ಒಟ್ನಲ್ಲಿ ಯುವಕನ ಸಾವು ಅಸಹಜವೋ ಆತ್ಮಹತ್ಯೆಯೋ ಕೊಲೆಯೋ ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಆದರೆ ತಮ್ಮ ಹುಡುಗನನ್ನ ಕಳೆದುಕೊಂಡ ಪೋಷಕರು ಮತ್ತು ಸಂಬಂಧಿಕರು ನಮಗೆ ನ್ಯಾಯ ಸಿಗಲೇಬೇಕೆಂದು ಪಟ್ಟು ಹಿಡಿದಿದ್ದು ಮಾಧ್ಯಮದ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅದೇನೇ ಇರಲಿ, ಮೃತ ಯುವಕ ಆದರ್ಶ್ ಸಾವಿನ ಕುರಿತು ತನಿಖೆಯಾಗಬೇಕಾಗಿದೆ. ಹಾಗೆಯೇ ಒಂದು ವೇಳೆ ಆ ಯುವಕನ ಸಾವು ಕೊಲೆಯೇ ಆಗಿದ್ರೆ ಆರೋಪಿಗಳಿಗೆ ಶಿಕ್ಷೆಯಾಗಿ ಯುವಕನ ಸಾವಿಗೆ ನ್ಯಾಯ ಸಿಗುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.